ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತ ಕಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2024 KCET ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಕ್ವಶನ್ ನಂಬರ್ 30 ವರೆಗೂ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 31 ನೋಡಿ ಏನಿದೆ. ಲೆಟ್ ದ ಫಂಕ್ಷನ್ ಸ್ಯಾಟಿಸ್ಫೈ ದ ಇಕ್ವೇಷನ್ f of x plus y is equal to f of x into f of y for all x and y belongs to R, where f of 0 is not equal to 0 ಅಂತ ಕೊಟ್ಟಿದ್ದಾರೆ. And f of y is equal to 3 and f dash of 0 is equal to 2. Then find f dash of 5 ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮಗೆ f of 0 is not equal to 0 ಅಂತ ಹೇಳಿದರೆ ನಾನು f of 0 ಫೈಂಡ್ ಔಟ್ ಮಾಡ್ಕೊಂತೀನಿ. ಸೊ f of 0 ಬೇಕಂದ್ರೆ x ವ್ಯಾಲ್ಯೂ 0 y ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಅವಾಗ f of 0 plus 0 ಆಗುತ್ತೆ. ದಟ್ ಈಸ್ f of 0 into f of 0. 0 plus 0 ಅಂದ್ರೆ 0 ಆಯಿತು. ಸೊ f of 0 is equal to ಇಲ್ಲಿ f of 0 into f of 0 ಅಂದ್ರೆ ಇದನ್ನೇನಂತ ಬರೀಬೋದು, f of 0 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಓಕೆ, ಸೊ ಏನು ಮಾಡ್ತೀನಿ ನಾನು ಡಿವೈಡ್ ಬೈ f of 0 ಮಾಡ್ತೀನಿ. ಬಿಕಾಸ್ f of 0 is not equal to 0 ಅಂದರೆ ನಾನ್ ಝೀರೋ ನಂಬರ್ ಇದೆ ಹೌದಾ. ಸೊ ಹಂಗಂದ್ರೆ ಡಿವೈಡ್ ಮಾಡಿದ್ರೆ ಏನಾಯ್ತು, ಇಲ್ಲಿ f of 0 ಇಲ್ಲೂ ಕೂಡ ಡಿವೈಡೆಡ್ ಬೈ f of 0 ಆಯಿತು. ಸೊ ಇಲ್ಲಿ ಒಂದು f of 0 ಒಂದು ಸ್ಕ್ವೇರ್ ಕ್ಯಾನ್ಸಲ್, ಇಲ್ಲಿ f of 0 ಕ್ಯಾನ್ಸಲ್ ಆದರೆ 1 ಬರುತ್ತೆ. ಅಂದರೆ f of 0 ವ್ಯಾಲ್ಯೂ ಏನಾಯ್ತು ನಮಗೆ 1 ಅಂತ ಗೊತ್ತಾಯ್ತು. ಓಕೆ, f of 0 is equal to 1. ಸೊ ನೆಕ್ಸ್ಟ್ ಏನು ಮಾಡೋಣ, ಲಿಮಿಟ್ನ ಕನ್ಸಿಡರ್ ಮಾಡೋಣ. ಸೊ ದಟ್ ಈಸ್ ಡೆರಿವೇಟಿವ್ ಆಫ್ ಕನ್ಸಿಡರ್ ಮಾಡೋಣ. ದಟ್ ಈಸ್ f dash of x is equal to, ಸೊ f dash of x ಏನಂತ ಬರೀಬೋದು, ಲಿಮಿಟ್ f of x plus h minus f of x whole divided by h as h tends to 0 ಅಂತ ಬರೀತೀವಿ. ಓಕೆನಾ. ಸೊ ದಟ್ ಈಸ್ ಲಿಮಿಟ್ ಇಲ್ಲಿ f of x plus h ನ ಯಾವ ಥರ ಬರೀಬೋದಪ್ಪ ಅಂದರೆ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ, f of x plus y is equal to f of x into f of y ಅಂತ ಬರೀಬೋದು. ಅಂದರೆ ಇಲ್ಲಿ y ಬದಲು ಏನಿದೆ h ಇದೆ, ನಮಗೆ ಇದನ್ನ ಯಾವ ಥರ ಬರೀಬೋದು, ಈಗ ನಾವು f of x into f of h ಅಂತ ಬರೀಬೋದು. ಮೈನಸ್ f of x whole divided by h as h tends to 0 ಆಯಿತು. ಓಕೆ, ಸೊ ಈಗ ಇದನ್ನೇನು ಬರೆಯೋಣ, f of x ಅನ್ನೋದು ಇಲ್ಲಿ ನಮಗೆ ಕಾಮನ್ ಆಗುತ್ತೆ. ಸೊ f of x ಕಾಮನ್ ತಗೋಣ. ಸೊ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿದ್ದು ನಮಗೆ f dash of x ಹೌದಾ. ಸೊ ದಟ್ ಈಸ್ f dash of x is equal to f of x ಕಾಮನ್ ತೆಗೋಣ. ಸೊ ಲಿಮಿಟಿಂದ ಆಚೆ ಬರೋಣ. f of x ಕಾಮನ್ ತೆಗೆದಾಗ ಲಿಮಿಟ್ ಏನು ನೋಡಿದ್ದು ನಮಗೆ f of h minus 1 whole divided by h as h tends to 0. ಓಕೆ, ಸೊ 1 ಅನ್ನು ಏನಂತ ರಿಪ್ಲೇಸ್ ಮಾಡೋದು, f of 0 ಅಂತ ಬರೀಬೋದು. ಸೊ ಅವಾಗ ಏನಾಗುತ್ತೆ ನಮಗೆ f dash of x is equal to f of x into ಲಿಮಿಟ್ ಈ f of h ಅಂದ್ರೂ ಒಂದೇ, f of 0 plus h ಅಂದ್ರೂ ಒಂದೇ. ಓಕೆ, ಸೊ ಮೈನಸ್ f of 0 whole divided by h as h tends to 0 ಆಯಿತು. ಓಕೆ, ಸೊ ಹಂಗಂದ್ರೆ ಸೊ ದಿಸ್ ಈಸ್ ದ ಡೆಫಿನಿಷನ್ ಆಫ್ f dash of 0 ಆಗುತ್ತೆ ಹೌದಾ. ಸೊ ದಿಸ್ ಈಸ್ ಡೆಫಿನಿಷನ್ ಆಫ್ f dash of 0 ಆಗುತ್ತೆ. ಸೊ ಹಂಗಾಗಿ ಏನು ಬರೀಬೋದು ನಾನು ಇಲ್ಲಿ ಲಿಮಿಟ್ f dash of x is equal to ಏನಾಗುತ್ತೆ ಇಲ್ಲಿ ದಿಸ್ f of x as it is. ಸೊ ಇದಿಷ್ಟು ಏನಂತ ಬರೀಬೋದು, f dash of 0 ಅಂತ ಬರೀಬೋದು. ಓಕೆ, f dash of 0. ಸೊ ದಟ್ ಈಸ್ ಈಗ ಏನು ಮಾಡ್ತೀನಿ, x ಪ್ಲೇಸ್ ಅಲ್ಲಿ 5ನ ರಿಪ್ಲೇಸ್ ಮಾಡ್ತೀನಿ. ಅವಾಗ f dash of 5, ಯಾಕಂದ್ರೆ ನಮಗೆ ಬೇಕಾಗಿರೋದೇನೋ f dash of 5 ವ್ಯಾಲ್ಯೂ ಕೇಳಿದಾನೆ, ಅದಕ್ಕೋಸ್ಕರ x ಜಾಗದಲ್ಲಿ 5 ಹಾಕ್ತೀನಿ. ಸೊ ಅವಾಗ f dash of 5 is equal to f of 5 into f dash of 0 ಆಗುತ್ತೆ. ಓಕೆ, ಸೊ ಇಲ್ಲಿ ಏನೇನು ಕೊಟ್ಟಿದ್ದಾನೆ ಕಂಡೀಷನ್, f of 5 ವ್ಯಾಲ್ಯೂ 3 ಅಂತ ಕೊಟ್ಟಿದ್ದಾನೆ ಅಂಡ್ f dash of 0 ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾನೆ. ಸೊ ಹಂಗಂದ್ರೆ ಏನು, f of 5 ವ್ಯಾಲ್ಯೂ ಏನಾಯಿತು 3 into f dash of 0 ವ್ಯಾಲ್ಯೂ ಏನಾಯಿತು 2. ಸೊ ದಟ್ ಈಸ್ 3 2 ಜಾ 6 ಆಯಿತು. ಸೊ ದಟ್ ಈಸ್ f dash of 5 ವ್ಯಾಲ್ಯೂ. ಸೊ ಅದು ನಮ್ಮ ಆಪ್ಷನ್ ಏನಲ್ಲಿದೆ. ಓಕೆ, ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನೋಡ್ಕೊಬೋದು ಕೀ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ ನಂಬರ್ 32. ಸೊ ಏನಿದೆ, ದ ವ್ಯಾಲ್ಯೂ ಆಫ್ ಸಿ ಇನ್ ಓಪನ್ ಇಂಟರ್ವಲ್ 0,2 ಸ್ಯಾಟಿಸ್ಫೈಸ್ ದ ಮೀನ್ ವ್ಯಾಲ್ಯೂ ಥಿಯರಮ್ ಫಾರ್ ದ ಫಂಕ್ಷನ್ f of x equal to x into x minus 1 whole square where x belongs to closed interval 0,2 ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಮೀನ್ ವ್ಯಾಲ್ಯೂ ಥಿಯರಮ್ ಏನು ಹೇಳುತ್ತಪ್ಪ ಅಂತಂದರೆ f dash of c is equal to f of b minus f of a divided by b minus a ಅಂತ ಹೇಳುತ್ತೆ. ಓಕೆ, ದಟ್ ಸಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಕ್ಲೋಸ್ ಇಂಟರ್ವಲ್ a, b ನಲ್ಲಿ ಇರುತ್ತೆ. ಓಕೆ, ಸೊ ಹಂಗಂದ್ರೆ ಇಲ್ಲಿ ನಮ್ಗೆ ಏನು ಬೇಕು, ಈಗ a ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ, b ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಸೊ ಹಂಗಂದ್ರೆ f dash of c is equal to f of 2 minus f of 0 divided by 2 minus 0. ಸೊ ಈಗ ಏನು ಫೈಂಡ್ ಔಟ್ ಮಾಡ್ಕೊಳ್ಳೋಣ, f of 0 ಮತ್ತು f of 2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ f of 0 ಅಂತ ನೋಡಿ, ಇಲ್ಲಿ f of x ಏನಿದೆ x into x minus 1 whole square ಇದೆ. ಸೊ 0 ಹಾಕಿದ್ರೆ 0 into 0 minus 1 whole square.
ಸೊ 0 into anything will be 0 ಹಂಗಂದ್ರೆ f of 0 0 ಆಯ್ತು. ಸಪೋಸ್ 2 ಹಾಕಿದ್ರೆ ಇಲ್ಲಿ 2 into 2 minus 1 whole square, 2 minus 1 ಅಂದ್ರೆ 1 ಆಗುತ್ತೆ, 1 square ಅಂದ್ರೆ 1, ಸೊ 1 into 2 ಅಂದ್ರೆ 2 ಆಗುತ್ತೆ. f of 2 ವ್ಯಾಲ್ಯೂ ಕೂಡ ನಮಗೆ 2 ಆಯ್ತು. ಸೊ ಹಂಗಂದ್ರೆ f dash of c is equal to f of 2 ಅಂದ್ರೆ ಏನಿದೆ 2 minus f of 0 ಅಂದ್ರೆ 0 divided by 2 minus 0 ಅಂದ್ರೆ 2 ಆಗುತ್ತೆ. ದಟ್ ಈಸ್ 2 by 2, 2 by 2 ಅಂದ್ರೆ ಏನಾಯ್ತು 1 ಆಯ್ತು. ಸೊ ಅದು f dash of c ವ್ಯಾಲ್ಯೂ ಏನು ಬಂತು ನಮಗೆ 1 ಬಂತು. ಓಕೆನಾ. ಸೊ ಈಗ f of x ಅನ್ನು ಡಿಫರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ f of x ಏನಿದೆ ನಮಗೆ x into x minus 1 whole square ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಡಿಫರೆನ್ಶಿಯೇಟ್ ಮಾಡೋಣ. ಸೊ f of x is equal to that is x into x minus 1 whole square ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ x square plus 1 minus 2x ಆಗುತ್ತೆ. ದಟ್ ಈಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ x square minus 2 ಸಾರಿ ದಿಸ್ ಇಸ್ x ಕ್ಯೂಬ್ ಆಗುತ್ತೆ. x ಕ್ಯೂಬ್ ಯಾಕಂದ್ರೆ x into x square ಅಂದ್ರೆ x ಕ್ಯೂಬ್ ಆಯಿತು. ಇದು x into minus 2 ಅಂದ್ರೆ minus 2x square ಆಗುತ್ತೆ ಪ್ಲಸ್ x into 1 ಅಂದ್ರೆ x ಆಗುತ್ತೆ. ಸೊ ದಿಸ್ ಇಸ್ f of x. ಸೊ ಈಗೇನು ಮಾಡೋಣ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ f of x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ f dash of x ಬರುತ್ತೆ. ಓಕೆ, f dash of x ಏನಾಗುತ್ತೆ ನೋಡ್ರಿ, x ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x square ಮೈನಸ್ 2 into x square ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 2x ಆಗುತ್ತೆ ಪ್ಲಸ್ x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಆಗುತ್ತೆ. ಸೊ ದಟ್ ಈಸ್ f dash of x is equal to 3x square minus 4x plus 1 ಆಯ್ತು. ಓಕೆನಾ. ಸೊ ಈಗ ಏನು ಮಾಡೋಣ, ನಾವು ಆವರೇಜ್ ರೇಟ್ ಆಫ್ ಚೇಂಜ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ನಮ್ಗೆ ಇಂಟರ್ವಲ್ ಏನು ಕೊಟ್ಟಿದ್ದಾರೆ 0,2 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಆಗುತ್ತೆ 0 plus 2 ಅಂದ್ರೆ 2, 2 by 2 ಅಂದ್ರೆ 1 ಆಗುತ್ತೆ. ಸೊ ಹಂಗಂದ್ರೆ ವಿ ಕ್ಯಾನ್ ಈಕ್ವೇಟ್ f dash of c is equal to 1. ಸೊ ಇಲ್ಲಿ ಇದನ್ನ ಮಾಡಿ ಎಕ್ಸ್ ಪ್ಲೇಸ್ ಅಲ್ಲಿ ಸಿ ನ ರಿಪ್ಲೇಸ್ ಮಾಡೋಣ. ಸೊ ಅವಾಗ ಏನಾಗುತ್ತೆ ನಮಗೆ f dash of c ಏನಾಗುತ್ತೆ ನೋಡಿ 3 into c square minus 4c plus 1 is equal to 1 ಆಯ್ತು. ಸೊ 1 get ಕ್ಯಾನ್ಸಲ್. ಸೊ ಹಂಗಂದ್ರೆ 3c square minus 4c is equal to 0 ಆಯ್ತು. ಸೊ ಎರಡರಲ್ಲೂ c ಕಾಮನ್ ತೆಗೆದ್ರೆ 3c minus 4 is equal to 0 ಆಗುತ್ತೆ. ಅಂದ್ರೆ ಐದರ c is equal to 0 ಆಗಬೇಕು, ಇಲ್ಲ 3c minus 4 is equal to 0 ಆಗಬೇಕು. ಸೊ ಹಂಗಂದ್ರೆ 3c is equal to 4, therefore c is equal to 4/3 ಆಯ್ತು. ಓಕೆ. ಸೊ ಇಲ್ಲಿ ನಮ್ಗೆ ನೋಡಿ ಇಂಟರ್ವಲ್ ಏನು ಕೊಟ್ಟಿದ್ದಾರೆ, x belongs to closed interval, ಸಾರಿ ಇಲ್ಲಿ c belongs to open interval 0,2. ಸೊ ಓಪನ್ ಇಂಟರ್ವಲ್ 0,2 ನಲ್ಲಿ 0 ಇರೋದಿಲ್ಲ. ಸೊ ಹಂಗಾಗಿ ನಮಗೆ ಆನ್ಸರ್ 4/3 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಯಾಕಂದ್ರೆ ದಿಸ್ 4/3 ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,2 ಆಗಿದೆ. ಸೊ ಹಂಗಾಗಿ ನಮ್ಮ ಆಪ್ಷನ್ ಇಲ್ಲಿ ಬಿ ಅನ್ನೋದು ಬಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ 4/3 ಇದೆ ಕರೆಕ್ಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಾನು ಕ್ವಶನ್ ನಂಬರ್ 33 ನೋಡಿ ಏನಿದೆ ಇಲ್ಲಿ. Derivative of, that means d by dx of cos square of cot inverse of square root of 2 plus x divided by 2 minus x ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಇಲ್ಲಿ ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ ಇರೋದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ದಟ್ ಈಸ್ 2 plus x divided by 2 minus x ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. put x is equal to 2 cos theta ಕನ್ಸಿಡರ್ ಮಾಡ್ತೀನಿ. ಸೊ ಇಂಪ್ಲಾಯ್ಸ್ cos theta ಏನಂತ ಬರೀಬಹುದು, cos theta is equal to x by 2 ಆಗುತ್ತೆ. ಓಕೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ದಟ್ ಈಸ್ 2 ಪ್ಲಸ್, ಸೊ ಎಕ್ಸ್ ಅಂದ್ರೆ ಏನು ತಗೊಂಡಿವಿ 2 cos theta ತಗೊಂಡಿವಿ. ಸೊ 2 plus 2 cos theta divided by 2 minus 2 cos theta ಆಗುತ್ತೆ. ಸೊ ದಟ್ ಈಸ್ 2 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ನಮಗೆ 1 plus cos theta divided by 2 ಕಾಮನ್ ತೆಗೆದ್ರೆ ಮತ್ತೆ ಇಲ್ಲಿ ಏನು ಉಳಿಯುತ್ತೆ 1 minus cos theta ಆಗುತ್ತೆ. ಸೊ 2 get ಕ್ಯಾನ್ಸಲ್. 1 plus cos theta ಏನಂತ ಬರೀಬಹುದು 2 cos square theta by 2 ಅಂತ ಬರೀಬಹುದು, ಹೋಲ್ ಡಿವೈಡೆಡ್ ಬೈ 1 minus cos theta ಏನಂತ ಬರೀಬಹುದು 2 sin square theta by 2. ಸೊ 2 get ಕ್ಯಾನ್ಸಲ್. cos square by sin square ಏನಂತ ಬರೀಬಹುದು ನಾವಿಲ್ಲಿ cot square theta by 2 ಅಂತ ಬರೀಬಹುದು. ಸೊ ಈಗ ಇದರಲ್ಲಿ ಕನ್ಸಿಡರ್ ಮಾಡೋಣ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ಈಸ್ d by dx ಆಫ್, ಸೊ ಏನಿದೆ ಇಲ್ಲಿ cos square of cot inverse square root of ಏನಿದೆ 2 plus x divided by 2 minus x ವ್ಯಾಲ್ಯೂ ಏನು ಬಂತು ನಮಗೆ cot square theta by 2 ಬಂತು. ಸೊ ದಟ್ ಈಸ್ cot square theta by 2. So now here square get cancel. So cot inverse cot get cancel. So ಹಂಗಂದ್ರೆ ಏನು ಉಳಿತು d by dx of cos square ಏನು ಉಳಿತಿಲಿ theta by 2 ಉಳಿತು. ಓಕೆ, ದಟ್ ಮೀನ್ಸ್ ಸೊ ನಮ್ಗೆ ಇನ್ನೊಂದು ನೋಟ್ ಪಾಯಿಂಟ್ ಗೊತ್ತಿರಬೇಕು. ಏನಪ್ಪಾ ಅಂತಂದ್ರೆ ಸೊ 1 plus cos theta ವ್ಯಾಲ್ಯೂ ಏನಂತ ಬರ್ತೀವಿ ನಾವು ಈಗ 2 cos square theta by 2 ಅಂತ ಬರ್ತೀವಿ. 2 cos square theta by 2 ಹೌದಾ. ಸೊ ಈಗ 2 ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ cos square theta by 2 ಆಗುತ್ತೆ. ಸೊ ಹಂಗಂದ್ರೆ cos square theta by 2 ಏನಂತ ಬರೀಬಹುದು 1/2 ಟೈಮ್ಸ್ 1 plus cos theta ಅಂತ ಬರೀಬಹುದು.
ಸೊ ಹಂಗಂದ್ರೆ ಏನಾಗುತ್ತೆ ಇದು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಏನಂತ ಬರೀಬಹುದು 1/2 ಟೈಮ್ಸ್ 1 ಪ್ಲಸ್ ಕಾಸ್ ಥೀಟಾ. ಸೊ ಇಲ್ಲಿ ಕಾಸ್ ಥೀಟಾ ವ್ಯಾಲ್ಯೂ ಏನಂತ ಗೊತ್ತಿದೆ x/2 ಅಂತ ಗೊತ್ತಿದೆ. ಸೊ x/2 ಅಂತ ಬರೀಬಹುದು. ಸೊ ಹಂಗಂದ್ರೆ ಡಿ ಬೈ ಡಿ ಎಕ್ಸ್ ಆಫ್, ಸೊ ಇದನ್ನ ಒಳಗಡೆ ಸಿಂಪ್ಲಿಫೈ ಮಾಡಿದ್ರೆ 1/2 ಇಂಟು 1 ಅಂದ್ರೆ 1/2 ಆಗುತ್ತೆ, ಪ್ಲಸ್ 1/2 ಇಂಟು x/2 ಅಂದ್ರೆ x/4 ಆಗುತ್ತೆ. ಓಕೆ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೆರಿವೇಟಿವ್ ಆಫ್ 1/2 ಅಂದ್ರೆ 0 ಪ್ಲಸ್ ಡೆರಿವೇಟಿವ್ ಆಫ್ x/4 ಅಂದ್ರೆ ಏನ್ ಬರುತ್ತೆ 1/4 ಆಗುತ್ತೆ, ಯಾಕಂದ್ರೆ 1/4 ಇಸ್ ದ ಕೋಎಫಿಷಿಯಂಟ್. ಸೊ 0 ಪ್ಲಸ್ 1/4 ಅಂದ್ರೆ 1/4 ಆಯ್ತು. ಸೊ ಆಪ್ಷನ್ ಡಿ ಅನ್ನೋದಿಲ್ಲ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ 1/4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 34 ನೋಡಿ ಏನಿದೆ. ಫಾರ್ ದ ಫಂಕ್ಷನ್ f of x equal to x cube minus 6x square plus 12x minus 3x equal to 2 is ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಏನೋ ಪಾಯಿಂಟ್ ಆಫ್ ಮಿನಿಮಮ್ ಆಗ್ತೈತಾ ಅಥವಾ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಥವಾ ಕ್ರಿಟಿಕಲ್ ಪಾಯಿಂಟ್ ಅಥವಾ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ಎಫ್ ಆಫ್ ಎಕ್ಸ್ ನ. ಸೊ ಅವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಇಲ್ಲಿ 3x ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 12x ಆಗುತ್ತೆ, ಪ್ಲಸ್ ಇಲ್ಲಿ 12x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 12 ಆಗುತ್ತೆ, ಮೈನಸ್ 3 ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಲೆಟ್ ಇಟ್ ಬಿ. ಸೊ ಇಲ್ಲಿ ಏನಾಯ್ತು ನಮಗೆ ದಿಸ್ ಇಸ್ ಆಕ್ಚುಲಿ ನಾಟ್ ಈಕ್ವಲ್ ಟು 0 ಆಗುತ್ತೆ, ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಪ್ಲಸ್ 12 ಇದೆ. ಹೌದಾ? ಸೊ ನೆಕ್ಸ್ಟ್ ಸೆಕೆಂಡ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋಣ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬರ್ತದೆ ನಮಗೆ ಇಲ್ಲಿ 6 ಒಂದು ನಿಮಿಷ, ಆಕ್ಚುಲಿ ದಿಸ್ ಇಸ್ f dash of x, sorry, this is not equal to 0 ಅಲ್ಲ, ಇಲ್ಲಿ ಇನ್ ಕೇಸ್ ಅಲ್ಲಿ x equal to 2 ಅಂತ ಕೊಟ್ಟಿದಾರಲ್ಲ. ಸೊ ಈಗ x equal to 2 ಇಲ್ಲಿ ಏನಾದ್ರೂ ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಚೆಕ್ ಮಾಡೋಣ. ದಟ್ ಈಸ್ f dash of 2 is equal to, ಸೊ ಇಲ್ಲಿ 2 ಹಾಕಿದ್ರೆ 2 ಸ್ಕ್ವೇರ್ ಅಂದ್ರೆ 4 4 3 ಏನಾಯ್ತು 12 ಆಯ್ತು, ಮೈನಸ್ ಇಲ್ಲಿ 12 ಇಂಟು x ಅಲ್ಲಿ 2 ಹಾಕಿದ್ರೆ 12 2 24 ಆಯ್ತು, ನೆಕ್ಸ್ಟ್ ಪ್ಲಸ್ ಇಲ್ಲಿ 12 ಇದೆ. ಸೊ 12 ಪ್ಲಸ್ 12 ಅಂದ್ರೆ 24, 24 ಮೈನಸ್ 24 ಅಂದ್ರೆ 0 ಆಯ್ತು. ಸಾರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ತೈತೆ 0 ಆಗ್ತೈತೆ ಇಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು 2. ಹೌದಾ? ಸೊ ದಿಸ್ ಇಸ್ ಎಫ್ ಡ್ಯಾಶ್ ಆಫ್ 2. ಸೊ ನೆಕ್ಸ್ಟ್ ಏನ್ ಮಾಡೋಣ, ಅದೇ ತರ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಡೆರಿವೇಟಿವ್ ಆಫ್ ಎಕ್ಸ್ ಅಂದ್ರೆ 2x ಆಗುತ್ತೆ, 3 ಇಂಟು 2x ಅಂದ್ರೆ 6x ಆಯ್ತು, ಮೈನಸ್ ಡೆರಿವೇಟಿವ್ ಆಫ್ 12x ಅಂದ್ರೆ ಏನಾಯ್ತು 12 ಆಯ್ತು, ಡೆರಿವೇಟಿವ್ ಆಫ್ 12 ಅಂದ್ರೆ 0 ಆಯ್ತು. ಸೊ ಲೆಟ್ ಇಟ್ ಬಿ. ಸೊ ಇಲ್ಲಿ ನಮಗೆ ಈಗ ಎಫ್ ಡಬಲ್ ಡ್ಯಾಶ್ ಆಫ್ 2 ಫೈಂಡ್ ಔಟ್ ಮಾಡೋಣ. ಎಫ್ ಡಬಲ್ ಡ್ಯಾಶ್ ಆಫ್ 2 ಅಂದ್ರೆ ನೋಡಿ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕೋಣ. ಸೊ ಹಂಗಂದ್ರೆ 6 ಇಂಟು 2 ಮೈನಸ್ 12 ಆಗುತ್ತೆ, 6 2 12. ಸೊ 12 ಮೈನಸ್ 12 ಅಂದ್ರೆ 0 ಆಯ್ತು. ಸೊ ಹಂಗಂದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕೂಡ ಏನಾಯ್ತು ನಮಗೆ 0 ಆಯ್ತು. ಸೊ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡೋಣ. ಎಫ್ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, ಡೆರಿವೇಟಿವ್ ಆಫ್ 6x ಅಂದ್ರೆ ಏನಾಯ್ತು 6, ಡೆರಿವೇಟಿವ್ ಆಫ್ 12 ಅಂದ್ರೆ 0. ಸೊ ಲೆಟ್ ಇಟ್ ಬಿ. ಸೊ ಹಿಯರ್ ಎಫ್ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ is actually not equal to 0. ಸೊ ಹಂಗಂದ್ರೆ ಇಲ್ಲಿ ನಾವು ಏನ್ ಅಬ್ಸರ್ವ್ ಮಾಡಿದ್ವಿ, here f dash of x, sorry, f dash of x equal to 0, f double dash of x is also equal to 0, but f triple dash of x is not equal to 0. So where at x is equal to 2. ಹೌದಾ? ಸೊ at x is equal to 2. ಸೊ ಹಂಗಾಗಿ ಈ x equal to 2 ಅನ್ನೋದು ಏನಾಗುತ್ತಪ್ಪ ಅಂದ್ರೆ ನಮಗೆ ಇಲ್ಲಿ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರೀತೀವಿ. ಸೊ ಆಪ್ಷನ್ ಬಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 35. ಸೊ ಏನಿದೆ ನೋಡಿ ಇಲ್ಲಿ, ದ ಫಂಕ್ಷನ್ x ಪವರ್ x ವೇರ್ x ಈಸ್ ಗ್ರೇಟರ್ ದನ್ 0 ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಟ್. ಸೊ ಯಾವ ಒಂದು x ವ್ಯಾಲ್ಯೂಸ್ ಇದು ಇನ್ಕ್ರೀಸಿಂಗ್ ಆಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇದನ್ನ ಫಸ್ಟ್ ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಅಥವಾ y ಅಂತ ಕನ್ಸಿಡರ್ ಮಾಡೋಣ. ಸೊ y is equal to x power x. Now take log on both side. So take log on both side. ಸೊ ಏನಾಗುತ್ತೆ ಇಲ್ಲಿ ನಮಗೆ log y is equal to, ಸೊ log x power x ಆಗುತ್ತೆ, log x power x. ಸೊ ಇದನ್ನ m ಅಂತ ಟ್ರೀಟ್ ಮಾಡೋಣ, ಇದನ್ನ n ಅಂತ ಟ್ರೀಟ್ ಮಾಡೋಣ. ಸೊ log m ಪವರ್ n ಫಾರ್ಮುಲಾ ಏನಾಗುತ್ತೆ n ಇಂಟು log m ಆಗುತ್ತೆ, ದಟ್ ಈಸ್ x ಇಂಟು log x ಆಗುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ಈಗ. ಸೊ log y ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಯ್ತು 1/y ಇಂಟು dy by dx is equal to, ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ಸೊ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಅಂದ್ರೆ 1 ಆಗ್ತೈತಿ. ಸೊ ಹಂಗಂದ್ರೆ dy by dx is equal to, ದಟ್ ಈಸ್ ಇದೇನಾಯ್ತು ನಮಗೆ y ಇಂಟು, ಸೊ ಇಲ್ಲಿ x ಗೆಟ್ ಕ್ಯಾನ್ಸಲ್. ಸೊ ಏನು ಉಳಿತು 1 ಪ್ಲಸ್ log x ಆಯ್ತು. ಸೊ ದಟ್ ಈಸ್ y ಅಂದ್ರೆ ಏನಿದೆ ನಮಗೆ x ಪವರ್ x ಇದೆ. ಸೊ x ಪವರ್ x ಇಂಟು 1 ಪ್ಲಸ್ log x ಆಗುತ್ತೆ. ಓಕೆ, ಸೊ ಈಗ ಈ ಟರ್ಮ್ ನಮಗೆ ಇನ್ಕ್ರೀಸಿಂಗ್ ಆಗಬೇಕಂದ್ರೆ ಡೆರಿವೇಟಿವ್ ಫಸ್ಟ್ ಡೆರಿವೇಟಿವ್ ಏನಾಗಿರಬೇಕು ಗ್ರೇಟರ್ ದನ್ 0 ಆಗಿರ್ಬೇಕು. ಹೌದಾ? ಸೊ dy by dx should be greater than 0. ಸೊ ಗ್ರೇಟರ್ ದನ್ 0 ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ವ್ಯಾಲ್ಯೂ
ಗ್ರೇಟರ್ ದನ್ 0 ಅಂತ ಕನ್ಸಿಡರ್ ಮಾಡೋಣ. ದಟ್ ಈಸ್ 1 ಪ್ಲಸ್ ಲಾಗ್ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ 0. ಸೊ 1 ಆ ಕಡೆ ಶಿಫ್ಟ್ ಮಾಡೋಣ. ಸೊ ಹಂಗಂದ್ರೆ ಏನಾಯ್ತು, ಈಗ ಲಾಗ್ ಎಕ್ಸ್ ಗ್ರೇಟರ್ ದನ್ -1 ಆಯ್ತು. ಸೊ ಲಾಗ್ ಶಿಫ್ಟ್ ಮಾಡ್ಕೊಂಡ್ರೆ ನಮಗೆ ಎಕ್ಸ್ ಈಸ್ ಗ್ರೇಟರ್ ದನ್ e ಪವರ್ -1 ಆಗುತ್ತೆ. ದಟ್ ಈಸ್ ಎಕ್ಸ್ ಈಸ್ ಗ್ರೇಟರ್ ದನ್ e ಪವರ್ -1 ಅಂದ್ರೂ ಒಂದೇ ಅಥವಾ 1/e ಅಂದ್ರೂ ಒಂದೇ. ಸೊ ಎಕ್ಸ್ ಅನ್ನೋದು ಏನಾಗಿರ್ಬೇಕು, 1/e ಗಿಂತ ಗ್ರೇಟರ್ ಆಗಿರ್ಬೇಕು. ಸೊ ಇಲ್ಲಿದೆ ನಮಗೆ ಆಪ್ಷನ್ ಸಿ ನಲ್ಲಿ ಇದೆ, ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ 1/e. ಸೊ ಆಪ್ಷನ್ ಸಿ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ನಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The maximum value of right circular cone with a slant height 6 units ಅಂತ ಕೊಟ್ಟಿದ್ದಾರೆ. ಓಕೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಲ್ಯಾಂಟ್ ಹೈಟ್ ನ ಏನಂತ ಕನ್ಸಿಡರ್ ಮಾಡೋಣ, ನಾವು ಎಲ್ ಅಂತ ಕನ್ಸಿಡರ್ ಮಾಡೋಣ. ಸೊ ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು 6 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೊಂದು ಕಂಡೀಷನ್ ಗೊತ್ತು. ಏನ್ ಕಂಡೀಷನ್ ಗೊತ್ತು, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸಪೋಸ್ ಒಂದು ರೈಟ್ ಸರ್ಕ್ಯುಲರ್ ಕೋನ್ ನ ಕನ್ಸಿಡರ್ ಮಾಡಿದ್ರೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಬರೀತೀವಿ. ಸೊ ಎಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಇಲ್ಲಿ 36 ಆಗುತ್ತೆ. ಹೌದಾ, ಅಂದ್ರೆ 6 ಸ್ಕ್ವೇರ್ 36 ಆಯ್ತು, is equal to r square plus h square ಆಯ್ತು. ಸೊ ಇಟ್ ಇಂಪ್ಲೈಸ್, ಸೊ r ಸ್ಕ್ವೇರ್ ಏನಂತ ಬರೀಬಹುದು, 36 ಮೈನಸ್ h ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಸೊ ನಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ವಾಲ್ಯೂಮ್ ಅಂತ ಕೊಟ್ಟಿದ್ದಾನೆ. ಹೌದಾ, ಸೊ ಮ್ಯಾಕ್ಸಿಮಮ್ ವಾಲ್ಯೂಮ್ ಅಂದ್ರೆ ಈಗ ನಾವು ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಕನ್ಸಿಡರ್ ಮಾಡೋಣ. ವಾಲ್ಯೂಮ್ ಆಫ್ ಸರ್ಕ್ಯುಲರ್ ಕೋನ್ ಏನಾಗ್ತದೆ ನಮಗೆ ಇಲ್ಲಿ, ರೈಟ್ ಸರ್ಕ್ಯುಲರ್ ಕೋನ್ ವಾಲ್ಯೂಮ್ ಇಸ್ ಈಕ್ವಲ್ ಟು 1/3 ಇಂಟು ಪೈ ಆರ್ ಸ್ಕ್ವೇರ್ ಹೆಚ್ ಆಗ್ತದೆ. ಓಕೆ, ದಟ್ ಈಸ್ ಪಿ ಇಸ್ ಈಕ್ವಲ್ ಟು 1/3 ಪೈ ಇಂಟು ಆರ್ ಸ್ಕ್ವೇರ್ ಅಂದ್ರೆ ಏನಿದಿಲ್ಲ ನಮಗೆ 36 ಮೈನಸ್ ಎಚ್ ಸ್ಕ್ವೇರ್ ಇಂಟು ಹೆಚ್ ಆಗುತ್ತೆ. ದಟ್ ಈಸ್ ವಿ ಇಸ್ ಈಕ್ವಲ್ ಟು 1/3 ಪೈ, ಇಲ್ಲಿ ಎಚ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 36 ಇಂಟು ಎಚ್ ಮೈನಸ್ ಎಚ್ ಸ್ಕ್ವೇರ್ ಇಂಟು ಎಚ್ ಅಂದ್ರೆ ಎಚ್ ಕ್ಯೂಬ್ ಆಗುತ್ತೆ. ಲೆಟ್ ಅಸ್ ಕಾಲ್ ದಿಸ್ ಇಸ್ ಈಕ್ವೇಶನ್ 1. ಸೊ ಈಗ ಏನ್ ಮಾಡೋಣ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಹೈಟ್ ಗೆ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಡಿ ವಿ ಪೈ ಡಿ ಹೆಚ್ ಇಸ್ ಈಕ್ವಲ್ ಟು 1/3 ಇಂಟು ಪೈ. ಸೊ ಇಲ್ಲಿ ಡೆರಿವೇಟಿವ್ ಆಫ್ 36 ಇಂಟು ಹೆಚ್ ಅಂದ್ರೆ ಏನಾಗುತ್ತೆ, 36 ಆಗುತ್ತೆ, ಮೈನಸ್ ಡೆರಿವೇಟಿವ್ ಆಫ್ ಎಚ್ ಕ್ಯೂಬ್ ಅಂದ್ರೆ ಏನಾಗುತ್ತೆ, 3h ಸ್ಕ್ವೇರ್ ಆಗುತ್ತೆ. ಓಕೆ, ಪುಟ್ ಡಿ ವಿ ಬೈ ಡಿ ಹೆಚ್ ಇಸ್ ಈಕ್ವಲ್ ಟು 0. ಸೊ ಇದನ್ನ ಈಕ್ವಲ್ ಟು 0 ಮಾಡೋಣ. ಸೊ 1/3 ಇಂಟು ಪೈ, ಸೊ ಆ ಕಡೆ ಶಿಫ್ಟ್ ಆದ್ರೆ 0/anything will be 0 ಆಗುತ್ತೆ. ಹಂಗಂದ್ರೆ ಇಲ್ಲಿ ನಮ್ಗೆ ಏನು ಉಳಿಯುತ್ತೆ, 36 ಮೈನಸ್ 3h ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಆಯ್ತು. ಸೊ ಹಂಗಂದ್ರೆ 3h ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಆಗುತ್ತೆ. h ಸ್ಕ್ವೇರ್ ಇಸ್ ಈಕ್ವಲ್ ಟು 3 1 ಜಾ 3 12 ಜಾ ಆಯ್ತು. ಸೊ ಹಂಗಂದ್ರೆ h ಸ್ಕ್ವೇರ್ ವ್ಯಾಲ್ಯೂ 12 ಆದ್ರೆ h ಇಸ್ ಈಕ್ವಲ್ ಟು ರೂಟ್ 12 ಆಗುತ್ತೆ. 12 ಏನಂತ ಬರೀಬಹುದು, 4 ಇಂಟು 3 ಅಂತ ಬರೀಬಹುದು. ಸೊ ಹಂಗಂದ್ರೆ h ಇಸ್ ಈಕ್ವಲ್ ಟು ಏನಾಯ್ತು ನಮಗೆ 2 ರೂಟ್ 3 ಆಯ್ತು. ಓಕೆ, ಸೊ h ವ್ಯಾಲ್ಯೂ ಗೊತ್ತಾಯ್ತು ನಮಗೆ. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಸೆಕೆಂಡ್ ಡೆರಿವೇಟಿವ್ ಇನ್ನೊಂದ್ಸರಿ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಸ್ಕ್ವೇರ್ ವಿ ಬೈ ಡಿ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1/3 ಪೈ ಇಂಟು ಡೆರಿವೇಟಿವ್ ಆಫ್ 36 ಕಾನ್ಸ್ಟೆಂಟ್ ಏನಾಗುತ್ತೆ 0 ಮೈನಸ್ 3 ಇಂಟು ಹೆಚ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2h ಆಗುತ್ತೆ. 3 2 ಜಾ 6 ಆಯ್ತು, ದಟ್ ಈಸ್ 6h ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 3 1 ಜಾ 3 2 ಜಾ ಗೆಟ್ ಕ್ಯಾನ್ಸಲ್. ಸೊ ಹಂಗಂದ್ರೆ ಏನೇನು ಬರುತ್ತೆ ಇಲ್ಲಿ ನಮಗೆ ಪೈ ಇಂಟು ಮೈನಸ್ 2h ಅಂದ್ರೆ ಮೈನಸ್ 2π h ಆಗುತ್ತೆ. ಸೊ ಇಟ್ ಈಸ್ ನೆಗೆಟಿವ್, ಸೊ ಅಂದ್ರೆ ಲೆಸ್ ದನ್ 0. ಸೆಕೆಂಡ್ ಡೆರಿವೇಟಿವ್ ಲೆಸ್ ದನ್ 0 ಆಗಿದೆ ಅಂದ್ರೆ ವಾಲ್ಯೂಮ್ ಅನ್ನೋದು ಏನಾಗುತ್ತೆ ನಮಗೆ ಮ್ಯಾಕ್ಸಿಮಮ್ ಆಗುತ್ತೆ. ಓಕೆನಾ, ದೇರ್ ಫೋರ್ ವಾಲ್ಯೂಮ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ದೇರ್ ಫೋರ್ ವಾಲ್ಯೂಮ್ ಇಸ್ ಮ್ಯಾಕ್ಸಿಮಮ್, ವಾಲ್ಯೂಮ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಓಕೆನಾ, ಸೊ ನಮ್ಗೆ ಏನ್ ಬೇಕೀಗ ವಾಲ್ಯೂಮ್ ನ ಫೈಂಡ್ ಔಟ್ ಮಾಡ್ಬೇಕು. ಹೌದಾ, ಸೊ ಹಂಗಂದ್ರೆ ವಾಲ್ಯೂಮ್ ಫಾರ್ಮುಲಾ ಏನಿದೆ ಇಲ್ಲಿ, ವಿ ಇಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ ಹೆಚ್. ಸೊ ದಟ್ ಈಸ್ 1/3 ಪೈ ಆರ್ ಸ್ಕ್ವೇರ್ ಅಂದ್ರೆ ಏನಿದಿಲ್ಲ ನಮ್ಗೆ ಮೇಲೆ, ಆರ್ ಸ್ಕ್ವೇರ್ ಅಂದ್ರೆ 36 ಮೈನಸ್ ಹೆಚ್ ಸ್ಕ್ವೇರ್ ಇದೆ. ಹೌದಾ, ಸೊ ಅಂದ್ರೆ ಏನಾಯ್ತು ಇಲ್ಲಿ 36 ಮೈನಸ್ ಹೆಚ್ ಸ್ಕ್ವೇರ್. ಸೊ ಹೆಚ್ ಸ್ಕ್ವೇರ್ ವ್ಯಾಲ್ಯೂ ಏನಿದೆ 12 ಇದೆ. ಓಕೆ, ಹೆಚ್ ಸ್ಕ್ವೇರ್ ಇಸ್ 12 ಇಂಟು ಪೈ ಆರ್ ಸ್ಕ್ವೇರ್ ಹೆಚ್ ಅಲ್ವಾ. ಸೊ ಹೆಚ್ ಅಂದ್ರೆ ಏನಿದೆ 2 ರೂಟ್ 3 ಇದೆ. ಸೊ ಇಂಟು 2 ರೂಟ್ 3. ಸೊ ಹಂಗಂದ್ರೆ ಏನಾಯ್ತು ಇಲ್ಲಿ, ದಟ್ ಈಸ್ 1/3 ಇಂಟು ಪೈ 36 ಮೈನಸ್ 12 ಅಂದ್ರೆ ಎಷ್ಟಾಗುತ್ತೆ 24 ಆಗುತ್ತೆ ಇಂಟು 2 ರೂಟ್ 3 ಆಯ್ತು. ಸೊ ಹಂಗಂದ್ರೆ ಇಲ್ಲಿ 3 1 ಜಾ, ಸೊ 3 1 ಜಾ 3 8 ಜಾ ಕ್ಯಾನ್ಸಲ್ ಆಗುತ್ತೆ. 8 2 ಜಾ 16 ಆಗುತ್ತೆ. 16 ರೂಟ್ 3 ಇಂಟು ಇಲ್ಲೇನಿದೆ ಪೈ ಇದೆ. ಓಕೆ, 16 ರೂಟ್ 3 ಪೈ. ಸೊ ನಮ್ಮ ಆಪ್ಷನ್ ಬಿ ನಲ್ಲಿ ಇದೆ. ಓಕೆ, 16 ರೂಟ್ 3 ಇಂಟು ಪೈ ಕ್ಯೂಬಿಕ್ ಯೂನಿಟ್ಸ್. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನು ಯಾರು ಗಣಿತದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.